ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದ್ರಾವಿಡ ನೆಲ ತಮಿಳುನಾಡಿನಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿಬೇಕು, ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಬೇಕು ಅನ್ನುವಂತಹ ಒಂದು ಕನಸನ್ನು ಕಾಣ್ತಾ ಇದ್ದಂತಹ ತಳಪತಿ ವಿಜಯ್ ಅವರ ಕನಸಿಗೆ ತಣ್ಣೀರು ಎರಚಿದ ಹಾಗೆ ತಾತ್ಕಾಲಿಕವಾಗಿ ಕಾಣಿಸ್ತಾ ಇದೆ. ಎಸ್, ಇವತ್ತು ಟಿವಿಕೆ ಪಕ್ಷ ಅಭೂತಪೂರ್ವವಾದಂತಹ ಒಂದು ಗೆಲುವನ್ನು ಕಂಡಿದೆ. ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಬರೋಬ್ಬರಿ 107 ಸ್ಥಾನಗಳನ್ನು ಗಳಿಸಿಕೊಂಡಿರುವಂತಹ ಟಿವಿಕೆ ಅದರ ಮುಖ್ಯಮಂತ್ರಿಯಾಗಿ ಈಗಾಗಲೇ ಮೊನ್ನೆಯೇ ಶಾಸಕಾಂಗ ಪಕ್ಷದ ಸಭೆ ಆಯಿತು. ಶಾಸಕಾಂಗ ಪಕ್ಷದ ನಾಯಕನಾಗಿ ಅವಿರೋಧವಾಗಿ ಅಂದರೆ ಟಿವಿಕೆ ಪಕ್ಷದ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಎಲ್ಲ MLAಗಳನ್ನು ಕರೆಸಿಕೊಂಡಂತಹ ವಿಜಯ್ ಅವರು ಎಲ್ಲರ ಜೊತೆಗೂ ಕೂಡ, ಪ್ರತಿಯೊಬ್ಬ ಶಾಸಕರ ಜೊತೆಗೂ ಕೂಡ 5 ನಿಮಿಷಗಳ ಸಮಯವನ್ನು ಕೊಟ್ಟು ಅವರ ಒಂದು ಸಲಹೆಯನ್ನು ಪಡೆದುಕೊಂಡು ಯಾವ ರೀತಿಯಲ್ಲಿ ಸರ್ಕಾರವನ್ನು ರಚಿಸಬೇಕು ಅನ್ನುವಂಥ ಸಲಹೆಯನ್ನು ತೆಗೆದುಕೊಂಡು ಅವರು ಅವಿರೋಧವಾಗಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗ್ತಾರೆ. ಇವತ್ತು ಬರೋಬ್ಬರಿ ಏನೊಂದು 4 ದಿನಗಳಾಯಿತು ಫಲಿತಾಂಶ ಬಂದು. ಎಲ್ಲರ ಕುತೂಹಲ ಮತ್ತು ಕೌತುಕತೆ ಇದ್ದಂಥದ್ದು ಈ ಒಂದು ಪದಗ್ರಹಣ ಸಮಾರಂಭವನ್ನು ಕಣ್ತುಂಬಿಕೊಳ್ಳಬೇಕು. ಯಾಕೆಂತಂದರೆ ಬಹಳ ಜನಪ್ರಿಯತೆಯನ್ನು ಪಡೆದಿರುವಂತಹ ಎಲ್ಲರ ನೆಚ್ಚಿನ ನಟ ತಮಿಳುನಾಡಿನಲ್ಲಿ. ನಾವು ತಮಿಳುನಾಡಿನ ಗವರ್ನೆನ್ಸ್ ಹಿಸ್ಟ್ರಿನ ನೋಡ್ತಾ ಹೋಗೋದಾದರೆ ಈ ಸಿನಿಮಾ ನಟರಿಗೆ ಮಣೆ ಹಾಕಿರುವಂಥದ್ದು ಬಹಳಷ್ಟು ಉದಾಹರಣೆಗಳಿದೆ. ಅದೇ ಮಾದರಿಯಲ್ಲಿ ವಿಜಯ್ ಬಂದರು ಅಂತ ಹೇಳ್ತಾ ಇದ್ರು ಕೂಡ, ಗೆದ್ದಂಥ ನಂತರದಲ್ಲಿ ಎಲ್ಲರೂ ಕೂಡ ಅವರವರದೇ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ರು. ಅಂದರೆ ಅವರು 10 ವರ್ಷಗಳ ಕಾಲದಿಂದ ಎಲ್ಲ ತಯಾರಿಯಲ್ಲಿದ್ದರು. ಅಭಿಮಾನಿಗಳ ಸಂಘವನ್ನು ಒಂದು ರೀತಿಯಲ್ಲಿ ಸಂಘಟಿಸಿ ಈ ಪಕ್ಷವನ್ನು 2.5 ವರ್ಷದ ಮುಂಚೆ ಏನು ಇವರು ಅನೌನ್ಸ್ ಮಾಡಿದ್ರು, ಅಲ್ಲಿಂದಲೂ ಕೂಡ ವಿಜಯ್ ತಮ್ಮದೇ ಆದಂಥ ತಯಾರಿಯಲ್ಲಿದ್ದು ಇಂಥ ಒಂದು ಅಭೂತಪೂರ್ವವಾದಂತಹ ಗೆಲುವನ್ನು ಸಾಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಈ ಮಧ್ಯೆ ಗೆಲುವು ಅನ್ನುವಂಥದ್ದು ಎಲ್ಲಿ ಗೊತ್ತಾಯಿತು, ಅದಾದ ನಂತರದಲ್ಲಿ ಇವರು ರಾಜ್ಯಪಾಲರಿಗೆ ಹಕ್ಕು ಮಂಡಿಸಿರ್ತಾರೆ, ಅಂದರೆ ನಾನು ಸರ್ಕಾರವನ್ನು ರಚಿಸಬೇಕು ಅಂತ. ಆದರೆ ಬಹಳ ಕೌತುಕತೆ ಇದ್ದಂಥದ್ದು ವಿಜಯ್ ಅವರು ಯಾರೊಂದಿಗೆ ಸೇರಿ ಸರ್ಕಾರವನ್ನು ರಚಿಸ್ತಾರೆ ಅಂತ. ಮೀನ್ವೈಲ್ ಏನಾಗುತ್ತೆ, ಇಲ್ಲಿಯ ತನಕ ಅಧಿಕೃತವಾಗಿ DMK ಪಕ್ಷದೊಂದಿಗೆ ಮೈತ್ರಿಯಲ್ಲಿದ್ದಂತಹ ಕಾಂಗ್ರೆಸ್ ಅವರ ಮೈತ್ರಿಯನ್ನ ಮುರಿದು ಹೊರಗಡೆ ಬರ್ತಾರೆ. ನಿನ್ನೆ ಮಧ್ಯಾಹ್ನ ಆದಂಥ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ DMK ಜೊತೆಗಿನ ಮೈತ್ರಿಯನ್ನು ಮುರಿದು ಹೊರಗಡೆ ಬಂದು ತಮಿಳುನಾಡಿನ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರುವಂಥದ್ದು 5 ಸ್ಥಾನಗಳು. ಸೊ ಹೀಗಾಗಿ DMKಯಿಂದ ಹೊರಬಂದಂಥ ಕಾಂಗ್ರೆಸ್ TVK ಪಕ್ಷಕ್ಕೆ ತನ್ನ ಬೆಂಬಲವನ್ನು ಘೋಷಿಸುತ್ತೆ. ಅಂದರೆ 5 ಸ್ಥಾನಗಳು, ನಾವು 5 ಜನ ಶಾಸಕರು ನಾವು TVKಯನ್ನು ಬೆಂಬಲಿಸ್ತೇವೆ ಅನ್ನುವಂಥ ಘೋಷಣೆಯನ್ನು ಮಾಡ್ತಾರೆ. 107 + 5 ಆದರೂ ಕೂಡ 118 ಮ್ಯಾಜಿಕ್ ನಂಬರನ್ನು ಪ್ರೂವ್ ಮಾಡೋದಕ್ಕೆ, ಬಹುಮತವನ್ನು ಸಾಬೀತು ಮಾಡೋದಕ್ಕೆ ವಿಜಯ್ ಅವರಿಗೆ ಸಾಧ್ಯ ಆಗಲಿಲ್ಲ. ಮೀನ್ವೈಲ್ ಇವರು ರಾಜ್ಯಪಾಲರಿಗೆ ಹಕ್ಕು ಮಂಡಿಸಿರ್ತಾರೆ, ನಾನು ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಿ ಅಂತ. ರಾಜ್ಯಪಾಲರು ನಿನ್ನೆ ವಿಜಯ್ ಅವರನ್ನ ಪ್ರಶ್ನೆ ಮಾಡ್ತಾರೆ, ನಿಮ್ಮ ಹತ್ರ ಎಷ್ಟು ನಂಬರ್ ಇದೆ ಅಂದ್ಬಿಟ್ಟು ಅಂತ. 118 ಅವರು ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ವಿಜಯ್ ಅವರ ಈ ಒಂದು ಪದಗ್ರಹಣ ಸಮಾರಂಭ ಮುಂದಕ್ಕೆ ಹೋಯಿತು. ಇಲ್ಲದಿದ್ದರೆ ಇವತ್ತು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗಿತ್ತು. ಇದೆಲ್ಲವೂ ಒಂದು ಕಡೆ ಆಗ್ತಾ ಇದ್ರೆ ತಮಿಳುನಾಡಿನ ರಾಜಕೀಯದ ಬೆಳವಣಿಗೆಗಳು ಮತ್ತಷ್ಟು ದೊಡ್ಡ ರೀತಿಯಲ್ಲಿ ಆಗ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ವಿಜಯ್ ಅವರಿಗೇನೋ ಅಲ್ಲಿನ ಮತದಾರರು ಮತವನ್ನು ಕೊಟ್ಟಿದ್ದಾರೆ, 107 ಸ್ಥಾನಗಳನ್ನು ಗೆದ್ದಿದ್ದಾರೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಮೊದಲ ಪ್ರಯತ್ನದಲ್ಲೇ ವಿಜಯ್ ಅವರ TVK ಪಕ್ಷ ಬಂದಿದೆ. ಆದರೆ ಇವರನ್ನ ಅಧಿಕಾರದಿಂದ ದೂರದಲ್ಲಿ ಇಡಬೇಕು ಅನ್ನುವಂತಹ ಕಾರಣಕ್ಕೆ ಸೈದ್ಧಾಂತಿಕವಾಗಿ ಬದ್ಧವೈರಿಗಳಾಗಿರುವಂತಹ ತಮಿಳುನಾಡಿನಲ್ಲಿ ಬೇರು ಬಿಟ್ಟಿರುವಂತಹ 2 ಪ್ರಾದೇಶಿಕ ಪಕ್ಷಗಳು, ಒಂದು DMK ಮತ್ತೊಂದು AIADMK, ಎರಡೂ ಕೂಡ ರಾಜಕೀಯವಾಗಿ ಬದ್ಧವೈರಿಗಳು. DMK ಮತ್ತು AIADMK ವಿಜಯ್ ಅವರನ್ನ ದೂರ ಇಡಬೇಕು ಅನ್ನುವಂತಹ ಕಾರಣಕ್ಕೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಬರ್ತಾ ಇರುವಂತಹ ಒಂದು ವದಂತಿ ಏನು ಅಂತ ಹೇಳಿದ್ರೆ, DMK ಮತ್ತು AIADMK ಒಟ್ಟಾಗಿ ಸೇರಿ ಸರ್ಕಾರವನ್ನು ರಚಿಸಬಹುದು ಜಸ್ಟ್ ಬಿಕಾಸ್ ವಿಜಯ್ ಅವರನ್ನು ದೂರ ಇಡೋದಕ್ಕೆ ಅಂತ ಕಾರಣಗಳು ಕೊಡ್ತಾ ಇದ್ದಾರೆ. DMK 59 ಸ್ಥಾನಗಳಲ್ಲಿದೆ, AIADMK 47 ಸ್ಥಾನಗಳನ್ನು ಗೆದ್ದಿದೆ. ಎರಡೂ ಸೇರಿದ್ರೆ 106 ಸ್ಥಾನಗಳಾಗುತ್ತೆ. TVK ಪಕ್ಷದ ಲೆಕ್ಕಕ್ಕೆ ಬರುತ್ತೆ. ಇನ್ನೂ ಒಂದಷ್ಟು ಜನರ ಅವಶ್ಯಕತೆ ಬೇಕಾಗುತ್ತೆ. ಹೀಗಾಗಿ ಕೆಲವು ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಸಣ್ಣ ಪುಟ್ಟ ಮಿತ್ರ ಪಕ್ಷಗಳನ್ನು ಸೇರಿಸಿಕೊಂಡು DMK ಮತ್ತು AIADMK ಒಟ್ಟಾಗಿ ಸೇರಿ ಸರ್ಕಾರವನ್ನು ರಚಿಸಬಹುದು, ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಮಾಡದೇ ಇರಬಹುದು ಅನ್ನುವಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದೆ. ಒಂದು ವೇಳೆ ಇದೇನಾದರೂ ನಿಜ ಆಗಿಬಿಟ್ರೆ, DMK AIADMK ಸೈದ್ಧಾಂತಿಕವಾದಂತಹ ವಿರೋಧವನ್ನು ಮರೆತು ಒಂದಾಗಿ 20 ತಿಂಗಳ ಅಧಿಕಾರವನ್ನು ಹಂಚಿಕೆಯನ್ನಾರು ಮಾಡ್ಕೊಂಡ್ಬಿಟ್ಟು ಅಧಿಕಾರವನ್ನು ಹಿಡಿದುಬಿಟ್ರೆ TVK ಪಟ್ಟಂತಹ ಶ್ರಮ, ವಿಜಯ್ ಅವರು ಹಾಕ್ತಂಥ ಶ್ರಮ ಅಷ್ಟೂ ಕೂಡ ವ್ಯರ್ಥ ಆಗುತ್ತೆ. ದೊಡ್ಡ ಹೈಡ್ರಾಮಕ್ಕೆ ತಮಿಳುನಾಡಿನ ರಾಜಕೀಯ ಸಾಕ್ಷಿ ಆಗುತ್ತೆ. ಒಟ್ಟಾರೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.